ನಿಧಿ ಆಸೆ ತೋರಿಸಿ ಮಧ್ಯರಾತ್ರಿ 28 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆಗೆ ಜಮೀನಲ್ಲಿ ಬಿಂದಿಗೆ ತೆಗೆದು ವಂಚನೆ ಮಾಡಿದ್ದಾರೆ. ಜಮೀನನ್ನ ಅಗೆದು ಹಿತ್ತಾಳೆ ಬಿಂದಿಗೆಯನ್ನ ವಂಚಕರು ಹೊರತೆಗೆದಿದ್ದಾರೆ. ರಾಯಚೂರು ಜಿಲ್ಲೆ ಕೋಠಾ ಗ್ರಾಮದ ಅಲ್ಲಾ ಸಾಬ್ಗೆ ಈ ತರ ವಂಚನೆ ಮಾಡಿರೋದು. ಕೊಪ್ಪಳದ ಉಡುಮಗಲ್ ಗ್ರಾಮದ ಶರಣಪ್ಪ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಹಟ್ಟಿ ಠಾಣೆಗೆ ಅಲ್ಲಾ ಸಾಬ್ ದೂರು ದಾಖಲಿಸಿದ್ದು ಸದ್ಯ ಈ ವಂಚಕ ಶರಣಬಸಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿಧಿ ಆಸೆಗಾಗಿ 28 ಲಕ್ಷ ರೂಪಾಯಿಯನ್ನ ಈ ಅಲ್ಲಾ ಸಾಬ್ ಕಳೆದುಕೊಂಡಿದ್ದಾರೆ. ರಾತ್ರಿ 1 ಗಂಟೆಗೆ ಜಮೀನಿನಲ್ಲಿ ಹಿತ್ತಾಳೆ ಬಿಂದಿಗೆಯನ್ನು ತೆಗೆದು ಈ ವ್ಯಕ್ತಿಗೆ ವಂಚನೆ ಮಾಡಿರೋದು. ಜಮೀನಲ್ಲಿ ಗುಂಡಿ ಅಗೆದು ಬಿಂದಿಗೆ ಹೊರ ತೆಗೆದಿದ್ರು ವಂಚಕರು. ಬಿಂದಿಗೆಗೆ 11 ತಿಂಗಳು ಪೂಜೆ ಮಾಡಿ ಅಂತೇಳಿ ಈ ವಂಚಕರು ನಂಬಿಸಿದ್ರು. 11 ತಿಂಗಳ ಬಳಿಕ ಬಿಂದಿಗೆಗೆ ತಾನೇ ಬಂದು ಪೂಜೆ ಮಾಡ್ತೇನೆ ಅಂಥೇಳಿ ಮಾತಿನಂತೆ 28 ಲಕ್ಷ ರೂಪಾಯಿ ಪಡೆದು ನಾಪತ್ತೆಯಾಗಿದ್ದ. ಶರಣಪ್ಪ 11 ತಿಂಗಳ ಬಳಿಕ ಹುಂಡಿ ತೆಗೆದು ನೋಡಿದಾಗ ಈ ಅಲ್ಲಾ ಸಾಬ್ ಶಾಕ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.